ಕ್ಕೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನುಮತಿ ಪಡೆಯಬೇಕು ಅಂತ ಕೊಟ್ಟಿದ್ದಾರೆ. ಎಕ್ಸಾಮಿನ್ ಮಾಡ್ತೀವಿ, ತಕ್ಷಣ ಆದಷ್ಟು ಪರಿಹಾರವನ್ನು ಕೊಡ್ಲಿಕ್ಕೆ ಕ್ರಮ ತಗೋ. ಭಾರತಿ ಶೆಟ್ಟಿ. ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 827 ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಲ್ಲಿ ಕೇಳ ಬಯಸುತ್ತೇನೆ. ಸಚಿವರು, ಪೌರಾಡಳಿತ ಸಚಿವರು ಲಕ್ಷ ಇರಲಿ ಸ್ವಲ್ಪ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿ ಸರ್. ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಬ್ಯಾನರ್ಗಳನ್ನು ಅಳವಡಿಸಲಿಕ್ಕೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನುಮತಿ ಪಡೆಯಬೇಕು ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇಲಾಖೆಯಿಂದ ಶುಲ್ಕ ಏನಾದರೂ ವಸೂಲು ಮಾಡ್ತಾರಾ ಅಂತ ಕೇಳಿದ ಪ್ರಶ್ನೆಗೆ ಉಚ್ಚ ನ್ಯಾಯಾಲಯದಲ್ಲಿದೆ, ಪ್ರಕರಣ ವಿಚಾರಣೆಯ ಹಂತದಲ್ಲಿದೆ ಅಂತ ಹೇಳಿದರು. ಅನುಮತಿ ಪಡಿಬೇಕು, ಸ್ಥಳೀಯ ಸಂಸ್ಥೆಗಳಿಗೆ ಬ್ಯಾನರ್ ಹಾಕುವುದು, ಅದಕ್ಕೆ ಒಂದು ಬ್ಯಾನರ್ ಅಳತೆಯ ಮೇಲೆ ಹಣವನ್ನು ನಿಗದಿ ಮಾಡ್ತಾರೆ. ನಾನು ಒಂದು ಪ್ರಮುಖವಾದ ವಿಚಾರವನ್ನು ಉಲ್ಲೇಖ ಮಾಡಿದ್ದೇನೆ. ಬ್ಯಾನರ್ ಮತ್ತು ಪೋಸ್ಟರ್, ಬಾವುಟಗೆ, ಜಾಹೀರಾತು ಫಲಕ ತೆರವುಗೊಳಿಸಲಿಕ್ಕೆ ಏನು ಪೌರ ಕಾರ್ಮಿಕರಿಗೆ ತಾವು ಹೆಚ್ಚಿನ ವೇತನವನ್ನು ಕೊಡ್ತೀರಾ ಅಂತ, ಬಹುಶಃ ಅಂತ ಯಾವುದೇ ಪ್ರಸ್ತಾವ ಸರ್ಕಾರದಲ್ಲಿ ಇಲ್ಲ ಅಂತ ಉಲ್ಲೇಖ ಮಾಡಿದ್ವಿ. ನನ್ನ ವಿನಂತಿ ಇರುವುದು ಸರ್ಕಾರದಲ್ಲಿ, ಈಗಾಗಲೇ ತಾವು ಅದರಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರೇ ಇದನ್ನ ಪೋಸ್ಟರ್ಗಳನ್ನು ತೆಗಿಬೇಕು, ಹಾಕಬೇಕು ಹೊರಗೆ ಅಂತ ಸಂದರ್ಭದಲ್ಲಿ ತಾವು ಹೆಚ್ಚುವರಿ ಹಣವನ್ನ ಏನು ಪೋಸ್ಟರ್ ಹಾಕಿ ತೆಗೆಯದೆ ಏನು ಬಿಟ್ಟಿದ್ದಾರೆ ಅಥವಾ ಅನಧಿಕೃತವಾಗಿ ಪೋಸ್ಟರ್ಗಳನ್ನು ಹಾಕಿದಾರ ಅವರ ಹತ್ರ ವಸೂಲಿ ಮಾಡಿ ಇವರಿಗೆ ಕೊಡ್ಬೇಕೆನ್ನೋದು ನಂದೊಂದು ವಿನಂತಿ ಸರ್ಕಾರದಕ್ಕೆ. ಇನ್ನೊಂದು ಬಹಳ ಪ್ರಮುಖವಾದದ್ದು ಸಭಾಪತಿಗಳೇ, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಬಗ್ಗೆ ತಮಗೆ ಎಲ್ಲರಿಗೆ ಗೊತ್ತಿದೆ. ಸಚಿವರೊಬ್ಬರ ಮಗನ ಬ್ಯಾನರ್ ಹಾಕಿದಂತ ಸಂದರ್ಭದಲ್ಲಿ ಏನು ಅವನ ಹೆಸರು ರಾಜೀವ್ ಗೌಡ ಅನ್ನುವರು ಹಾಕಿದಾಗ ಸ್ವಾಭಾವಿಕವಾಗಿ ಸಾರ್ವಜನಿಕ ದೂರು ಆಧಾರದ ಮೇಲೆ ಅವಘಡ ಆಗಬಾರ್ದು ಅಥವಾ ಸಂಚಾರಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನ ಮನಗಂಡು ಆ ಪೋಸ್ಟರ್ ಅನ್ನ ತೆಗೆಯುವಂತ ಕೆಲಸವನ್ನ ಅಮೃತ್ ಗೌಡ ಅವರು ಅಧಿಕಾರಿಯವರು, ಮಹಿಳಾ ಅಧಿಕಾರಿಯವರು ಮಾಡಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆ ಮಹಿಳಾ ಅಧಿಕಾರಿಗೆ ಬಹಳ ಕೆಟ್ಟದಾಗಿ ಮಾತಾಡುವಂಥದ್ದು, ಫೋನ್ ಮಾಡಿ ಆ ರಾಜೀವ್ ಗೌಡ ಅವರು ಮಾತಾಡಿರುವಂಥದ್ದು, ಆ 10 ಹೆಣ್ಮಗಳ ಹೆಣ್ಣು ಅಧಿಕಾರಿ ಮಾಧ್ಯಮಕ್ಕೆ ಬಂದು ಹೇಳಿರುವುದನ್ನು ನಾವೆಲ್ಲ ನೋಡಿದ್ದೇವೆ ಸಭಾಪತಿಗಳೇ. ಇವತ್ತು ಆ ಹೆಣ್ಮಗಳು ಅವಳ ವೈಯಕ್ತಿಕ ಕೇಸನ್ನ ಹಾಕಿದ್ದಾರೆ. ಸ್ವಲ್ಪ ಹೇಳಿ ಮೇಡಮ್, ಹೇಳೋಣ ಅದನ್ನು ಹೇಳೋಣ. ಇವತ್ತು ಸಭಾಪತಿಗಳೇ, ಇವತ್ತು ಆ ಮಹಿಳೆ ಅಧಿಕಾರಿಗೆ ಅವರು ಮಾತಾಡ್ತಾ ಬಹಳ ಕೆಟ್ಟದಾಗಿ ನನ್ನ ಸಭಾಪತಿಗಳೇ ನನ್ನ ಒಳ್ಳೆತನವನ್ನು ನೋಡಿದ್ದೀರಿ, ನನ್ನ ಕೆಟ್ಟತನ ನೀವು ನೋಡಿಲ್ಲ, ಬೆಂಕಿ ಹಚ್ತೇನೆ, 31 ವಾರ್ಡ್ಗಳಿಗೆ ದಂಗೆ ಎಬ್ಬಿಸ್ತೇನೆ, ಈ ರೀತಿಯೆಲ್ಲ ಮಾತನ್ನು ಉಲ್ಲೇಖ ಮಾಡಿದ್ರು. ಅವರು ಅವರ ವೈಯಕ್ತಿಕ ಕೇಸನ್ನ ಅವರು ಹಾಕಿದ್ದಾರೆ. ಯಾರು? ಅಮೃತ್ ಗೌಡ ಅವರು. ಆಮೇಲೆ ಒಂದು ಸಾರ್ವಜನಿಕ ದೂರನ್ನ ಹಾಕಿದ್ದಾರೆ. ನನ್ನ ವಿನಂತಿ ಇರುವುದು ಸರ್ಕಾರದಲ್ಲಿ, ಅವರು ಕೇವಲ ಅಮೃತ ಗೌಡ ಆಗಿ ಅಲ್ಲ ಅವರಿಗೆ ಈ ಒಂದು ಅವಮಾನ ಆಗಿರುವಂತದ್ದು, ಅವರೊಬ್ಬರು ಅಧಿಕಾರಿಯಾಗಿ ತಮ್ಮ ಇಲಾಖೆಯ ಅಧಿಕಾರಿಯಾದ ಕಾರಣ ಈ ಮಾತನ್ನ ಕೇಳುವಂತ ವ್ಯವಸ್ಥೆ ಆಯ್ತು ಸಭಾಪತಿಗಳೇ. ಆದ್ರಿಂದ ಇಲಾಖೆಯಿಂದ ಇವರು ಒಂದೇ ಒಂದು ಕೇಸನ್ನ ಹಾಕಿಲ್ಲ. ಆ ಕೇಸಿನ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಮಹಿಳೆಗೆ ರಕ್ಷಣೆ ಇಲ್ಲ ಇಲಾಖೆಯಲ್ಲಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಭಾಪತಿಗಳೇ, ಮನುಷ್ಯ ಆ ರಾಜೀವ್ ಗೌಡ 3 ತಂಡ ಅಂತೆ ಪೊಲೀಸರು ಅವರನ್ನು ಹಿಡಿಲಿಕ್ಕೆ. 3 ತಂಡ ಇಲ್ಲ ಸಭಾಪತಿಗಳೇ, ಇದು ಮಹಿಳಾ ರಕ್ಷಣೆ ಪ್ರಶ್ನೆ, ಇದಕ್ಕೆ ನನ್ಗೆ ಚೆನ್ನಾಗಿ ಉತ್ತರ ಬೇಕು ಸರ್ಕಾರದಿಂದ. ಯಾಕೆಂತ ಹೇಳಿದ್ರೆ ಸಭಾಪತಿಗಳೇ, ಇಲ್ಲ ಸಭಾಪತಿ ನಾನು ಕೊಡ್ತೇನೆ. ಈಗ ಇಲಾಖೆಯಿಂದಲೇ ಏನಾದ್ರೂ ಕೇಸ್ ದಾಖಲಾಗ್ತಿದ್ರೆ ಅದಕ್ಕೊಂದು ತೂಕ ಇರ್ತಿತ್ತು, ಅದಕ್ಕೆ ಗಟ್ಟಿತನ ಇತ್ತು. ಅವರ ವೈಯಕ್ತಿಕ ಆದ್ರಿಂದ 3 ತಂಡದಲ್ಲಿ ಪೊಲೀಸ್ನವರು ಹೋದ್ರು, ಆದ್ರೂ ಈ ಮನುಷ್ಯ ಸಿಕ್ಕಿಲ್ಲ. ಅಷ್ಟು ದೊಡ್ಡ ಇದು. ಆಮೇಲೆ ನಿನ್ನೆ ರಾತ್ರಿ ಕೇರಳದಿಂದ ಹೊತ್ಕೊಂಡು ಬಂದ್ರು ಸಭಾಪತಿಗಳೇ. ನಮ್ಮ ಸಭಾಪತಿಗಳೇ ಕುತ್ಕೊಳ್ಳಿ, ನೀವ್ಯಾಕೆ ಮಾತಾಡ್ತಾರೆ? ಸಭಾಪತಿಗಳೇ ಅವ್ರು ಮಾತಾಡೋ ಜೋರ್ ಮಾಡಿ ಕೊಟ್ಟಿನಿ, ನೀವ್ಯಾಕೆ ಮಾತಾಡ್ತೀರಿ? ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡಿ ರೈಟ್ಸ್ ಉಂಟು ಸರ್. ನೀವ್ಯಾಕೆ ಕುತ್ಕೊಳ್ಳಿ.
ಸಭಾಪತಿಗಳೇ, ಯಾರು ಏನ್ ಬೇಕಾದ್ರೆ ಹೇಳಿ, ಆ ಹೇಳ್ಬಿಡಮ್ಮ, ಧ್ವನಿ ನೀ ಎಲ್ಲಿದೆ, ಹೇಳು. ನಮ್ಮ ಧ್ವನಿ ಎಲ್ಲಿದೆ ಅಂತ ನಮ್ಗೆ ಗೊತ್ತುಂಟು. ಅವರ ಹತ್ರ ಕೇಳಿ ನಾನು ಕಲ್ತ್ಕೊಳ್ಬೇಕಾಗಿಲ್ಲ. ಆದ್ರಿಂದ ಸಭಾಪತಿಗಳೇ, ಇವತ್ತು ಮಹಿಳೆಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾವ ರೀತಿ ರಕ್ಷಣೆ ಸಿಗ್ತದ ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ಬೇಲಿಯ ಒಳಗಡೆ ರಕ್ಷಣೆ ಇಲ್ಲ ಮಹಿಳೆಗೆ. ಇಲ್ಲಿ ಒಂದು ಅಧಿಕಾರಿ ಏನ್ ಮಾಡ್ಬೇಕು ಹೇಳಿ? ಒಂದು ನಿಮಿಷ ಸಭಾಪತಿಗಳೇ, ಇವತ್ತು ಕೋರ್ಟ್ ಹೇಳುತ್ತೆ ಒಬ್ಬ ಸಾರ್ವಜನಿಕ ಮಹಿಳಾ ಅಧಿಕಾರಿಯ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡಿದಕ್ಕೆ ಸೆಕ್ಷನ್ 79 ಯಾಕೆ ಹಾಕಲಿಲ್ಲ? ಅವಳ ಮಹಿಳೆಗೆ ಧಕ್ಕ ತರುವಂತದನ್ನು ಕೂಡ ಒಂದು ನಿಮಿಷ ಸಭಾಪತಿ ಹೇಳಿ, ಆಮೇಲೆ ಕೇಳಿ, ಆಮೇಲೆ ಕೇಳಿ. ಇದೊಂದು ನಾನು ಹೇಳ್ತೀನಿ ಸಭಾಧ್ಯಕ್ಷರೇ. ಈ ಮಹಿಳಾ ಅಧಿಕಾರಿ ಅಮೃತ ಗೌಡ ಅವ್ರದ್ದು ಕೇಸ್ ಆದ ತಕ್ಷಣ ಸಭಾಧ್ಯಕ್ಷರೇ SP ಅವರಿಗೆ ದೂರು ಕೊಡ್ತಾರೆ ಸಭಾಧ್ಯಕ್ಷ, ಅವರು ಕೊಡ್ತಾರೆ, ಮತ್ತೆ ಎಲ್ಲ ಸಿಬ್ಬಂದಿ ಇರ್ತಾರಲ್ಲ ಸಭಾಧ್ಯಕ್ಷ ಪುರಸಭೆಯವರು ಕಂಪ್ಲೇಂಟ್ ಕೊಟ್ಟು ಈಗ ಇಲಾಖೆಯವ್ರು ಯಾಕೆ ಕೊಟ್ಟು ಕೇಳಿದಾರೆ? ಅಲ್ಲ, ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಸಭಾಧ್ಯಕ್ಷ. ಅವನಿಗೆ ಇಲಾಖೆಯವ್ರು ಯಾಕೆ ಕಂಪ್ಲೇಂಟ್ ಮಾಡ್ಲಿ ಅಂತ ಕೇಳ್ತಾರ ಅವ್ರು. ಸಭಾಧ್ಯಕ್ಷ ಇಲಾಖೆ IMನೇ ಶೀಸ್ ಎ ಕಮಿಷನರ್ ಸಭಾಧ್ಯಕ್ಷ. ಶಿ ಹಸ್ ಗಿವನ್ ದಿ ಕಂಪ್ಲೇಂಟ್. ಇನ್ನು ಅದಕ್ಕಿಂತ ಇನ್ನೇನ್ ಸರ್ಕಾರ ಸೋಮೋಟ್ ಕೇಸ್ ಹಾಕ್ಬೇಕಿತ್ತು ಸಭಾಪತಿಗಳ ಇದಕ್ಕೆ. ಸಭಾಧ್ಯಕ್ಷ ಸರ್ಕಾರ ಇಟ್ಸ್ ಎ ಕಾಮನ್ ಸೆನ್ಸ್ ಸಭಾಧ್ಯಕ್ಷ, ಇಟ್ಸ್ ಎ ಕಾಮನ್ ಸೆನ್ಸ್. ಈಗ ನನ್ನ ಮೇಲೆ ಕಾಮನ್ ಸೆನ್ಸ್ ಇರ್ಬೇಕು. ಸಭಾಧ್ಯಕ್ಷ ನಮ್ಗ ಯಾವ ಕಾಮನ್ ಸೆನ್ಸ್? ಕಾಮನ್ ಸೆನ್ಸ್ ಉತ್ತರ ಹೇಳಿ, ನೀವು ನಡುವೆ ಇದ್ದೀರಿ. ಸಭಾಧ್ಯಕ್ಷ ಪಕ್ಷಾತೀತವಾಗಿ ನಾನೇನ್ ಮಾತಾಡ್ತಾ ಇದ್ದೀನಿ ಸಭಾಧ್ಯಕ್ಷ. ನಾವು ಕಾಂಗ್ರೆಸ್ ಅಥವಾ ಮೇಡಮ್ ಬಿಜೆಪಿ ಅಂತ ಮಹಿಳಾ ಅಧಿಕಾರಿ ನಮ್ಮ ಸಹೋದರಿ ಸಮಾನ ಸಭಾಧ್ಯಕ್ಷ, ಅವಮ್ಮನ್ನು ಸಹ. ಸೊ ಆದ್ರಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನು ಯಾವುದೇ ಪಕ್ಷಕ್ಕೆ ಸೇರಿದ್ರೂ SP 3 ತಂಡಗಳನ್ನು ಮಾಡಿ ಹೊರ ರಾಜ್ಯದಲ್ಲಿ ಎಲ್ಲೋ ಇದ್ದ ಸಭಾಧ್ಯಕ್ಷ, ಅಲ್ಲಿಂದ ಹಿಡ್ಕೊಂಡ್ಬಂದಿರೋ ಸಭಾಧ್ಯಕ್ಷ, ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಕಾನೂನಲ್ಲಿ ಏನಿದೆ ಸಭಾಧ್ಯಕ್ಷ, ಫೋನಲ್ಲಿ ಬೆದರಿಕೆ ಹಾಕೋದಕ್ಕೆ ಏನೇನು ಸೆಕ್ಷನ್ಗಳಿದಾವೆ ಆ ಎಲ್ಲ ಸೆಕ್ಷನ್ಸು SP ಹಾಕಿದ್ದಾರೆ ಸಭಾಧ್ಯಕ್ಷ. ಹಾಕಿಲ್ವಾ? ನೀವು ಹಾಕಿಲ್ಲ. ಸರ್ಕಾರ ಹೇಳಿ 79 ಸೆಕ್ಷನ್ 79 ಕೋರ್ಟ್ ಆದೇಶ ಮಾಡಿದ ಹಾಕಬೇಕು ಅಂತ ನೀವು ಹಾಕಿಲ್ಲ. ಕೋರ್ಟ್ಗೆ ಹೋಗಿದ್ದಲ್ಲ ವಿಷಯ. ಈಗ ಹೋಟೆಲ್ ಇದೆ ಒಂದ್ ನಿಮಿಷ ಕೇಳಿ. ಕೋರ್ಟಿನಲ್ಲಿದ್ರೆ ಚರ್ಚೆ ಮಾಡಕ್ ಅವಕಾಶ ಇಲ್ಲ, ಸಾಕು. ಸಭಾಪತಿಗಳೇ, ದಯಮಾಡಿ ನಂಗೆ ಒಂದು ನಿಮಿಷ ಕೊಡಿ ಸಭಾಪತಿಗಳೇ. ಏನು ಕ್ವಶನ್ ಏನಂದ್ರೆ ಭಾಷಣ ಮಾಡ್ತೀರಿ? 10 ನಿಮಿಷ ನಾಳೆ ನಾನು ಯಾವುದೇ ಪಾರ್ಟಿಯನ್ನು ಉಲ್ಲೇಖ ಮಾಡಿ ಮಾತಾಡ್ತಾ ಇಲ್ಲ. ನಾಳೆ ನಿಮಗೂ ಆಗ್ಬೋದು, ಅದು ಪ್ರಶ್ನೆ ಬೇರೆ. ನಾನು ಕೇಳೋದು ವಿನಂತಿ ಇಷ್ಟೇ ಸಭಾಪತಿಗಳೇ, ನನ್ಗೆ ಅನಿಸುವ ಪ್ರಕಾರ ಮಹಿಳೆಗೆ ನ್ಯಾಯ ರಕ್ಷಣೆ ಸಿಗ್ತಾ ಇಲ್ಲ. ಇವತ್ತು ಚೀಫ್ ಸೆಕ್ರೆಟರಿ ಮಹಿಳೆ ಆದ್ರೂ ಕೂಡ ನಮ್ಗೆ ಮಹಿಳೆ ರಕ್ಷಣೆ ಇಲ್ಲ. ಸಭಾಪತಿಗಳೇ, ರಾಮಚಂದ್ರ ಅವರ ಕೇಸನ್ನು ತಗೊಳ್ಳಿದ್ವಿ ತಾವು. ಸಭಾಪತಿಗಳೇ ಒಂದು ನಿಮಿಷ ಸಭಾಪತಿ. ರಾಮಚಂದ್ರ ಮಾತನ್ನ ಪೂರ್ತಿ ಕೇಳಿ ನೀವು ಮಾತಾಡಿ. ಕೋರ್ಟ್ನಲ್ಲಿ ಹಾಕಿ ಕೋರ್ಟ್ನಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ. ಕೋರ್ಟ್ ಅಲ್ಲಿ ಆದ್ರೆ ಕೋರ್ಟ್ ವಿಚಾರಣೆ ಮಾಡುತ್ತೆ. ಮಾತಾಡಬೇಡಿ ನೀವು. ಅಲ್ಲ ಸಭಾಪತಿಗಳೇ, ಇಲ್ಲಿ ಮುಂದಿನ ದಿನಗಳಲ್ಲಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡುವುದು, ಇವತ್ತು ರಾಮಚಂದ್ರ ರಾವ್ ಅವರ ಕೇಸ್ನಲ್ಲಿ ಏನಾಯ್ತು ಸಭಾಪತಿಗಳೇ? ಒಂದು ಸಲ ಅವ್ರು ಸಿಕ್ಕಿಬಿದ್ರು ಗೋಲ್ಡ್ ಮೈನ್ ನಲ್ಲಿ. ಏನಾಯ್ತು? ಆಗ ಅವರನ್ನ ರಜಕ್ಕೆ ಹೋಗಿ ಅಂತ ಹೇಳಿದ್ರು. ರಜದಿಂದ ಬಂದ ನಂತರ ಅವ್ರಿಗೆ ಏನಾಯ್ತು? ಪ್ರಮೋಷನ್ ಆಯ್ತು. ಆ ನಂತರ ಪುನಃ ಅಶ್ಲೀಲ ವಿಡಿಯೋದ ಮುಖಾಂತರ ಸಿಕ್ಕಾಕೊಂಡ್ರು. ಅವರ ಮೇಲೆ ಕೇಸ್ ಇಲ್ಲ, ಆದ್ರೆ ಮಹಿಳೆ ತೊಂದರೆ ಆಗಿದೆ. ಆ ಮಹಿಳೆ ಸಭಾಪತಿಗಳೇ ದಯಮಾಡಿ ಏನ್ರಿ 10 ನಿಮಿಷ ಮಾಡಿ ಏನ್ರಿ 10 ನಿಮಿಷ ಆದ್ಮೇಲೆ ಮಾತಾಡೋದು ಎಷ್ಟು ಟೈಮ್ ಏನ್ ಮಾಡಿ? ನಾ ಇಲ್ಲಿ ಕಟ್ ಮಾಡ್ಬಿಟ್ಟು ನೋಡಿ 1 ಗಂಟೆ ಕ್ವಶನ್ ಮುಂದೆ ಗೊತ್ತಿಲ್ಲ. ತಕ್ಕದಾದ ಶಿಕ್ಷೆ ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಕ್ಷಮೆ ಮಾಡುವಂತ ಪ್ರಶ್ನೆ ಇಲ್ಲ. ಇಲ್ಲಿ ಪಕ್ಷಾತೀತವಾಗಿ ಅವನು ಆಫೀಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಸ್ ಎ ಕಮಿಷನರ್. ಸೊ ಆದ್ರಿಂದ ಸರ್ಕಾರ ಯಾರ ಅಪರಾಧಿ ಇದ್ದಾನೆ ಅವನಿಗೆ ತಕ್ಷಣ ಶಿಕ್ಷೆ ಕೊಡೋ ತನಕ ಬಿಡಲ್ಲ ಮೇಡಮ್, ಬಿಟ್ಬಿಡಿ ಮೇಡಮ್. ಬೇರೆ ಯಾವ್ಯಾವ್ದು ಪಾಪ ವಿಚಾರಕ್ಕೆ ಬೇರೆ ವಿಚಾರ ಲಿಂಕ್ ಮಾಡಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿ ಆದ್ರೆ ಸರ್ಕಾರ ಸುಮೋಟೋ ಕೇಸನ್ನು ಹಾಕ್ಬೇಕನ್ನೋ ಮಾಡ್ಲಿಕ್ಕೆ ನಾನು ಈ ಪ್ರಶ್ನೆ